ದೇಶ ಮುಖ್ಯ ಅಲ್ಲ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೆ ಅವ್ರು ಇಲ್ಲಿವರೆಗೆ 60 ವರ್ಷ ಕಾಲ ಏನ್ ಮಾಡ್ಯಾರ ಅಂದ್ರ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಏನ್ ಡುಪ್ಲಿಕೇಟ್ ವೋಟ್ ರೆಡಿ ಮಾಡ್ಕೊಂಡು ಏನ್ ಗೆಲ್ತಿದ್ರು ಅದೇ ತಂತ್ರವನ್ನು ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಇದೆ. ಅದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಕಾಂಗ್ರೆಸ್ ಸರ್ಕಾರ ಡುಪ್ಲಿಕೇಟ್ ವೋಟ್ ರೆಡಿ ಮಾಡಿಕೊಂಡಾರ. ಅದಕ್ಕೆ ಅವ್ರಿಗೆ ಏನ ಭಯ ಅದ, ಅದಕ್ಕೆ ಭಯ ಬಿದ್ದು ಅವರೆಲ್ಲ ಈಗ ರೋಡಿಗೆ ಬಂದು ಓಡಾಕತ್ತಾರ. ಆದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಅಂತ ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ನಾವು ಯಾವ ಡುಪ್ಲಿಕೇಟ್ ವೋಟ್ ಗೆಲ್ಬೇಕಾದ ಅವಶ್ಯಕತೆ ಇಲ್ಲ, ನಮಗೆ ದೇಶ ಮೊದಲು ಅಂತಕ್ಕಂಥದ್ದು. ಅವ್ರಿಗೆ ರಾಜ್ಯಾದ್ಯಂತ ಪ್ರಾರಂಭ ಆಗಿದೆ, ತಮ್ಗೆ ಗೊತ್ತಿದೆ. ಬಿಜಾಪುರದಲ್ಲಿ ಕಳೆದ 15 ದಿವಸಗಳಿಂದ ಸರ್. ಆದ್ರೆ ಇಲ್ಲಿ ಬಿಜೆಪಿ ಅವರು ಎಲ್ಲಿ ಎದ್ದು ಕಾಣಿಸ್ತಾ ಇಲ್ಲ. ನೀವು ಜಿಲ್ಲಾಧ್ಯಕ್ಷರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸರ್, ನಾವು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ನಾವು ಪ್ರತಿಯೊಂದು ಬೂತ್ ನಲ್ಲಿ BLO ಮಾಡಿದ್ವಿ. ಅವ್ರು ನಮ್ಮ BLO ಜೊತೆ ಸಂಪರ್ಕ ಇಟ್ಕೊಂಡು ಪ್ರತಿ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಕೊಡುವ ಮೂಲಕ ಅವ್ನು ಕಲೆಕ್ಟ್ ಮಾಡ್ತಾ ಕೆಲಸನೂ ಕೂಡ ಹಳ್ಳಿಗಳಲ್ಲಿ ಸಮಗ್ರ ನಡೆದದ. ಅದ್ರ ನಗರದಲ್ಲಿ ಮಾತ್ರ ಇದು ಸ್ವಲ್ಪ ಸಮಸ್ಯೆ ಅದ. ಯಾಕಂದ್ರೆ ನಗರದಲ್ಲಿ ಹಳ್ಳಿಗಳಲ್ಲಿ ಏನದ ಅಂದ್ರೆ ಊರಲ್ಲಿ ಪ್ರತಿಯೊಬ್ಬರಿಗೆ ಸಂಬಂಧ ಇರ್ತಾವ, ಪರಿಚಯ ಇರ್ತದೆ. ಒಬ್ಬ ಮನುಷ್ಯನ ನೀವು ಕೇಳ್ಬಿಟ್ಟು ಇಡೀ ಊರಿನ ಪರಿಚಯ ಹೇಳ್ಕೊಡ್ತಾನೆ. ಆದ್ರೆ ಬಿಜಾಪುರ ನಗರದಲ್ಲಿ ಏನಾಗ್ತದೆ ಅಂದ್ರೆ, ನಗರ ಪಟ್ಟಣದ ಬಿಜಾಪುರ ಅಂತ ಅಲ್ಲ, ಇವತ್ತು ಬೇರೆ ಬೇರೆ ನಗರಗಳಲ್ಲಿ ಕೂಡ ಮನೆ ಮಗ್ಲು ಯಾರದಾರ ಗೊತ್ತಿರೋದಿಲ್ಲ. ಈ ರೀತಿ ವಾತಾವರಣ ಇರೋದ್ರಿಂದ ಇವತ್ತು ನಮ್ಮ ನಗರಸಭೆ ಕಮಿಷನರ್ ಒಂದು ಮನವಿ ಅದ, ನೀವು ಇಲ್ಲಿ ಬಿಜಾಪುರ ನಗರದಲ್ಲಿ ಎಲ್ಲೆಲ್ಲಿ ನಿಮಗೆ ಡಿಫಿಕಲ್ಟೀಸ್ ಅದಾವ ಅಲ್ಲಿ BLOಗಳನ್ನ ಇಬ್ಬಿಬ್ಬರನ್ನಾಗಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದನ್ನ ಹೇಳಕ್ ಇಚ್ಛೆಪಡ್ತೀನಿ. ಸರ್, ಈಗಾಗಲೇ 17 ಮಂದಿ ಕಾರ್ಪೊರೇಟರ್ ಅದಾರ ಬಿಜಾಪುರಕ್ಕೆ. ಆ ಕಾರ್ಪೊರೇಟರ್ ಕೂಡ ಎಲ್ಲಿ ಕಾಣ ಸಿಗ್ತಿಲ್ಲ. ವಾರ್ಡ್ ನಲ್ಲಿ ಹೋಗ್ಲಿ ಎಲ್ಲಿ ಹೋಗ್ಲಿ ಎಲ್ಲಿ ಕಾಣ ಸಿಗ್ತಿಲ್ಲ. ಯಾಕೆ ಸರ್? ಕಾಂಗ್ರೆಸ್ ಅವ್ರಿಗೆ ಅಷ್ಟೇ ಬೇಕಾ ಬಿಜಾಪುರ? ಹಾಗಾದ್ರೆ ಬಿಜೆಪಿ ದವ್ರಿಗೆ ಬೇಕಾಗಿಲ್ವಾ ಬಿಜಾಪುರ? ಏನಾಗೈತೆ ಅಂದ್ರ ಈ ಕಾಂಗ್ರೆಸ್ ಸರ್ಕಾರಕ್ಕ ಅಂಜಿಕೆ ಅದ, ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ಕೂಡ ಭಯ ಅದ. ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಮ್ಗೆ ಯಾವ್ದು ಭಯ ಇಲ್ಲ. ನಾ ಯಾವ ಡುಪ್ಲಿಕೇಟ್ ವೋಟ್ ತಗೊಂಡು ಗೆಲ್ಬೇಕಾದ ಅವಶ್ಯಕತೆ ಇಲ್ಲ. ನಮಗ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರಾದಿಂದಲೂ ಬಂದದ. ಮೊದಲು ದೇಶ, ನಂತರ ಪಕ್ಷ, ನಂತರ ವ್ಯಕ್ತಿ ಅಂತಕ್ಕಂಥದ್ದು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ವ್ಯವಸ್ಥೆ ಇರುವುದಿಲ್ಲ. ಮೊದಲು ವ್ಯಕ್ತಿ, ನಂತರ ಈ ರೀತಿ ಇರ್ತದೆ. ಅವ್ರಿಗೆ ದೇಶ ಮುಖ್ಯ ಅಲ್ಲ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೆ ಅವ್ರು ಇಲ್ಲಿವರೆಗೆ 60 ವರ್ಷ ಕಾಲ ಏನ್ ಮಾಡ್ಯಾರ ಅಂದ್ರ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಏನ್ ಡುಪ್ಲಿಕೇಟ್ ವೋಟ್ ರೆಡಿ ಮಾಡ್ಕೊಂಡು ಏನ್ ಗೆಲ್ತಿದ್ರು ಅದೇ ತಂತ್ರವನ್ನು ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಇದೆ. ಅದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಕಾಂಗ್ರೆಸ್ ಸರ್ಕಾರ ಡುಪ್ಲಿಕೇಟ್ ವೋಟ್ ರೆಡಿ ಮಾಡಿಕೊಂಡಾರ. ಅದಕ್ಕೆ ಅವ್ರಿಗೆ ಏನ ಭಯ ಅದ, ಅದಕ್ಕೆ ಭಯ ಬಿದ್ದು ಅವರೆಲ್ಲ ಈಗ ರೋಡಿಗೆ ಬಂದು ಓಡಾಕತ್ತಾರ. ಆದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಅಂತ ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ನಾವು ಯಾವ ಡುಪ್ಲಿಕೇಟ್ ವೋಟ್ ಗೆಲ್ಬೇಕಾದ ಅವಶ್ಯಕತೆ ಇಲ್ಲ, ನಮಗೆ ದೇಶ ಮೊದಲು ಅಂತಕ್ಕಂಥದ್ದು. ಅವ್ರೇನು ಹುಚ್ಚು ಕಲ್ಪನೆಯಿಂದ ಇವತ್ತೇನ್ ಡುಪ್ಲಿಕೇಟ್ ವೋಟ್ ಅನ್ನ ಹಂಗೆ ಅವ್ನು ಕಂಟಿನ್ಯೂ ಮಾಡಬೇಕು, ಸತ್ತ ಮತದಾರನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಯಾವ ರೀತಿ ಇಲ್ಲಿ ಬಾಂಗ್ಲಾದೇಶದ ನಿವಾಸಿಗಳು ರವಾಯಿಸಿ ಆಗ್ಯದಾರ, ಇಲ್ಲಿ ಅವರು ತಮ್ಮ ವಾಸ್ತವ ನೋಡಿದಾರ, ಅಂತ ಮತದಾರನ್ನು ಕೂಡ ಅಲ್ಲೇ ಉಳಿಸ್ಬೇಕಂತಕ್ಕಂಥ ಹುನ್ನಾರದಿಂದ ಅವ್ರು ಈ ರೀತಿ ಅವ್ರ ತಮ್ಮ ತಪ್ಪು ಹೆಜ್ಜೆಯನ್ನು ತೊಯ್ಯಾಕತ್ತಾರ. ಆದ್ರೆ ಅವ್ರು ಏನ್ ಬೇಕಾದ್ರೂ ಮಾಡಿದ್ರು ಕೂಡ ಇದು ಕರಡು ಏನಿದೆ ಎನ್ಯುಮರೇಷನ್ ಫಾರ್ಮ್ ಕೊಡುದು ಮುಗಿದ ತಕ್ಷಣ ಮುಂದೆ ಇದ್ರದ್ದು ಏನಾಗ್ತೈತಿ, ಡಿಜಿಟಲೈಸೇಷನ್ ಆಗ್ತೈತಿ. ಅಂದ್ರೆ ಡಿಜಿಟಲೈಸೇಷನ್ ಆಗ್ತಕ್ಕಂಥ ನೀವೇನು ಡುಪ್ಲಿಕೇಟ್ ಮಾಡಿ ಅಥವಾ ಏನ್ರಿ ಕಾನೂನು ಬಾಹಿರವಾಗಿ ವರ್ತನೆ ಮಾಡಿ ಏನು ಸೇರ್ಪಡೆ ಮಾಡಿರಿ ಅವು ಅವು ಉಳಿದಿಲ್ಲ. ನೀವೇನ್ ತಪ್ಪು ಕಲ್ಪನೆ ಇದ್ದೇನು ರೋಡಿಗೆ ಬಿದ್ದು ಓಡಾಕೈತಿರಿ, ಅದರಿಂದ ಹೊರಗೆ ಬರ್ರಿ. ಇವೆಲ್ಲ ಏನ್ ಎನ್ಯುಮರೇಷನ್ ಫಾರ್ಮ್ ತುಂಬಿದ ತಕ್ಷಣ ಇವು ಡಿಜಿಟಲೈಸೇಷನ್ ಆಗ್ತಾವ. ಆ ಡಿಜಿಟಲೈಸೇಷನ್ ದಲ್ಲಿ ಡುಪ್ಲಿಕೇಟ್ ವೋಟ್ಸ್ ಯಾವ ಅದಾವ ಅನ್ನೋದು ಅದು ಈಜಿ ಗೊತ್ತಾಗ್ಬಿಡ್ತೈತಿ. ಅವಾಗ ಅವ್ರು ನಿಮಗೆ ನೋಟಿಸ್ ಕಳಿಸ್ತಾರ. ಈಗ ಒಂದ್ ಹೆಸರು 2 ಕಡೆ 3 ಕಡೆ ಬಂದು ಅಂದ್ರ ಅದ್ರ ಕಂಪ್ಯೂಟರೈಸ್ ಅಲ್ಲಿ ಗೊತ್ತಾಗ್ತೈತಿ. ಅವಾಗ ನಿಮ್ಗೆ ನೋಟಿಸ್ ಕೊಟ್ಟು ನೀವು ಸರಿಯಾದ ಮಾಹಿತಿ, ಯಾಕಂದ್ರೆ 10 ಹಲವಾರು ತಮ್ಮ ಗುರುತಿನ ಚೀಟಿಗಳನ್ನ ಕೇಳಿದಾರ. ಅದ್ರಲ್ಲಿ ಯಾವ್ದಾರೇ ಒಂದ್ ನೀವು ತಂದು ಕೊಟ್ರ ಅಂದ್ರ ಅಧಿಕೃತ ಆಕೈತಿ, ಮನೆಗೆ ಹೋಗ್ಬಿಡ್ತೀರಿ ನೀವು, ಮತಪಟ್ಟು ಉಳಿದಿಲ್ಲ. ಅದಕ್ಕೆ ನೀವು ಸುಮ್ಮನೆ ರೋಡಿಗೆ ಬಂದು ಆ ಬೇಲುಗಳ ಮೇಲೆ ಒತ್ತಡ ತಂದು ಆ ಬೇಲುಗಳ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರ ಅವ್ರು ಓಡುವಂತ ಪರಿಸ್ಥಿತಿ ತರಕೈತ್ರಿ ಕಾಂಗ್ರೆಸ್ ನಾಯಕಲ್ಲ ಅಂತ. ಅವ್ರಿಗೆ ಫ್ರೀ ಆಗಿ ಕೆಲಸ ಮಾಡ್ಲಿಕ್ಕೆ ಬೇಲುಗಳಿಗೆ ಬಿಡ್ರಿ ಅಂತಕ್ಕಂಥ ಮನವಿಯನ್ನ ಈ ಕಾಂಗ್ರೆಸ್ ನಾಯಕರಿಗೆ ಹೇಳಕ್ ಇಷ್ಟಪಡ್ತಾರೆ. ಸರ್, ಇನ್ನೊಂದೇನಪ್ಪ, ಬಿಜೆಪಿ ಕಾರ್ಯಕರ್ತರು ಎಲ್ಲಿ ಕಾಣ್ತಲ್ಲ, ಬರೀ 14 ಹುಡುಗರು ಕಾಣ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ಅನ್ನುವಂತ ಇದು ಇದೆ ಸರ್. ಇದ್ರ ಬಗ್ಗೆ ನೀವು ಜಿಲ್ಲಾಧ್ಯಕ್ಷರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸರ್, ಅವು ತಮಗ್ ಕನ್ಫ್ಯೂಸ್ ಆಗ್ತಿರ್ಬೋದು. ಯಾಕಂದ್ರೆ ಈಗ ನಮ್ಮ ಕೆಲಸ ಮಾಡ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದ BLOಗಳು ಕೆಲಸ ಮಾಡ್ತಾ ಇದಾರೆ. ಅದು ಅವ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ಬೂತಿಗೆ ನಾವು BLOಗಳನ್ನ ನೇಮಕ ಮಾಡಿ ನಮ್ಮ BLOಗಳು ಕೆಲಸ ಮಾಡಕೈತಾರೆ. ಆ ರೀತಿ ನಾವು ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಸರ್, ವಿಜಯಪುರ ಜಿಲ್ಲೆ ಹಿಂದೂ ಜನಾಂಗಕ್ಕೆ ನೀವು ಒಂದು ಬಿಜೆಪಿ ಮುಖಂಡರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ SIR ಬಗ್ಗೆ? ಸರ್, ಎಲ್ಲ ಹಿಂದುಳಿದ ವರ್ಗ ಎಲ್ಲಾನು ಕೂಡ ಈ ಮತಪಟ್ಟಿಯಲ್ಲಿ ಬರ್ಬೇಕಾಗಿತ್ತು. ಅದಕ್ಕೆ ಎಲ್ಲ ಹಿಂದುಳಿದ ಎಲ್ಲ ವರ್ಗದ ನಾಯಕರಿಗೆ ಮನವಿ ಮಾಡ್ತೀನಿ, ಎಲ್ಲರೂ ಎನ್ಯುಮರೇಷನ್ ಫಾರ್ಮ್ ತುಂಬಿ ನಮ್ಮ ಮತಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಕೆಲಸ ಮಾಡ್ರಿ.
ಇನ್ನೊಂದ ಮೂಲಕ ಮನವಿ ಮಾಡೋದು ಏನಂದ್ರ ನೀವು ಎನ್ಯುಮರೇಷನ್ ಪಾರ್ ತುಂಬದೇ ಹೋದ್ರ ಅಂದ್ರ ನೀವು ಮತಪಟ್ಟಿಲಿ ಬರುವುದಿಲ್ಲ. ನಿಮಗೆ ಏನೂ ಮಾಹಿತಿ ಇಲ್ಲ ಅಂದ್ರೂ ಕೂಡ ಆ ಬಂದಂತ ಪಾರಮಿಗೆ ಒಂದ್ ಬಾರಿ ಸಹಿ ಮಾಡಿ ಕೊಟ್ಬಿಡ್ರಿ. ಅಂದ್ರೆ ಅಧಿಕೃತ ನಿಮ್ ಕರಡು ಮತದಾರ ಪಟ್ಟಿ ಸೇರ್ಪಡೆ ಆಗ್ತೈತಿ. ಮುಂದೆ ಅದು ನೈಜ್ ಐತೇನೋ ಡುಪ್ಲಿಕೇಟ್ ಐತೆ ಅನ್ನಕ್ಕಂಥದ್ದು ಅದು ಅಧಿಕಾರಿಗಳು ಮಾಡ್ತಾರ. ನಂತರ ಅದಕ್ಕೆ ಯಾರು ಈ ಎನ್ಯುಮರೇಷನ್ ಫಾರ್ಮ್ ತುಂಬುವುದ ಮತ್ತೆ ಹಿಂದುಳಿಬೇಡ್ರಿ. ನಾಳೆ ತಮ್ಮ ಪ್ರತಿಯೊಂದಕ್ಕೂ ಈ ಗುರುತಿನ ಚೀಟಿ ಅವಶ್ಯಕತೆ ಇರ್ತದ. ನೀವು ಭಾರತೀಯ ನಾಗರಿಕರಂತಕ್ಕಂತ ಭಾರತೀಯ ಮತದಾರ ಅಂತಕ್ಕಂತ ಒಂದು ಗುರುತಿನ ಚೀಟಿಗೆ ಬಹಳಷ್ಟು ಕಡೆ ಅನಿವಾರ್ಯ ಆಗಿರೋದ್ರಿಂದ ನಾವು ಇದನ್ನ ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಬಿಜಾಪುರ ಜಿಲ್ಲೆ ಜನ ಭಾಗವಹಿಸಬೇಕಂತ ನಂದು ಕಳಕಳಿಯ ಮನವಿ ಅದ. ಸೊ ಥ್ಯಾಂಕ್ ಯು ಸರ್.